ಈಗ 363ನೇ ಕಥೆಯನ್ನು ಕೇಳೋಣ. ಒಮ್ಮೆ ಧರ್ಮಗುಪ್ತ ಎಂಬ ರಾಜ ಕುದುರೆ ಮೇಲೆ ಕೂತುಕೊಂಡು ಮೃಗಬೇಟೆಗೆ ಹೋದ. ಸಂಜೆ ಆಯಿತು. ಸಂಧ್ಯಾ ವಂದನೆ ಮಾಡಿ ಗಾಯತ್ರಿ ಜಪವನ್ನು ಜಪಿಸಿ ಮುಗಿಸಿದ್ದಾನೆ. ರಾತ್ರಿ ಆಗ್ತಾ ಬಂತು. ಸರಿ, ಮರದ ಮೇಲೆ ಹತ್ತಿ ಕೂತುಕೊಂಡಿದ್ದಾನೆ. ಸಿಂಹ, ಹುಲಿ, ಮುಂತಾದ ಪ್ರಾಣಿಗಳು ಬಂದು ತಮ್ಮನ್ನು ಸಾಯಿಸದೇ ಇರಲಿ ಅಂತ ಹೇಳಿ. ಅದೇ ಸಮಯದಲ್ಲಿ ಒಂದು ಕರಡಿಯನ್ನು ಅಟ್ಟಿಸಿಕೊಂಡು ಸಿಂಹ ಬರ್ತಾ ಇದೆ. ಆ ಕರಡಿ ಬೇಗ ಒಂದು ಮರದ ಮೇಲೆ ಹತ್ಕೊಂಡ್ಬಿಡ್ತು. ಈ ರಾಜ ಎಲ್ಲಿದ್ದಾನೋ ಅದೇ ಮರದಲ್ಲಿ ಹತ್ಕೊಂಡ್ಬಿಡ್ತು. ಹೆದರಬೇಡ, ನಾನು ನಿನ್ನನ್ನು ಏನು ಮಾಡೋದಿಲ್ಲ. ಈಗ ನಾವಿಬ್ಬರು ಕೂಡ ಪರಸ್ಪರವಾಗಿ ರಕ್ಷಿಸಿಕೊಂಡಿರಬೇಕು. ನೀನು ನಿದ್ದೆ ಮಾಡು, ನಾ ಕಾಯ್ತಾ ಇರ್ತೇನೆ. ನಾನು ನಿದ್ದೆ ಮಾಡುವಾಗ ನೀ ಕಾಯ್ತಾ ಇರೋ. ಒಪ್ಪಿಕೊಂಡ. ಮೊದಲು ನೀನು ನಿದ್ದೆ ಮಾಡೋದು. ಆ ರಾಜ ನಿದ್ದೆ ಮಾಡ್ತಿದ್ದಾನೆ. ಆ ಸಿಂಹ ಹೇಳ್ತಾ ಇದೆ, ಏ ಕರಡಿ, ಅವನನ್ನು ದುಡಿಬಿಡು, ತಳ್ಳಿಬಿಡು, ಅವನು ತಿಂದ್ಕೊಂಡು ನಾ ಹೋಗ್ತಾ ಇರ್ತೀನಿ. ಅವನನ್ನು ನಂಬಿ ವಿಶ್ವಾಸ ಇಟ್ಟು ಮಲಗಿದ್ದಾನೆ. ನಾವು ವಿಶ್ವಾಸಘಾತಕ ಮಾಡಲಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಡ್ತು ಸಿಂಹ. ಸ್ವಲ್ಪ ಹೊತ್ತಾಯಿತು, ಅವನಿಗೆ ಎಚ್ಚರ ಆಯಿತು. ಈಗ ನಾ ಮಲಗುತ್ತೇನೆ, ನೀನು ನೋಡ್ಕೊ ನನ್ನನ್ನು ಅಂತ ಹೇಳಿ ಕರಡಿ ಮಲ್ಕೊಂಡಿದೆ. ಸಿಂಹ ಹೇಳ್ತಾ ಇದೆ ರಾಜನ ಹತ್ರ, ನೋಡು, ಆ ಕರಡಿಯನ್ನು ದುಡಿಬಿಡು, ಅದು ತಿಂದುಬಿಟ್ಟು ನಾನು ಹೊಟ್ಟೋಗ್ಬಿಡ್ತೇನೆ. ಅವ ತಳ್ಳಿಬಿಟ್ಟವ. ಅದು ಕರಡಿ ಪುಣ್ಯಕ್ಕೆ ಬೀಳಲಿಲ್ಲ. ಒಂದು ರೆಂಬೆಯನ್ನು ಹಿಡ್ಕೊಂಡು ಜೋತಾಡ್ತಾ ಇದೆ. ಪುನಃ ಮೇಲೆ ಬಂತದು. ನೋಡು, ಎಂಥ ವಿಶ್ವಾಸಘಾತಕತನ ಮಾಡ್ತಿದ್ದಿ. ನಾನು ನಿನ್ನನ್ನು ಕಾಯ್ತಾ ಇದ್ರಲ್ಲ. ಸಿಂಹ ನನ್ನ ಹತ್ರ ಕೂಡ ಹೇಳಿತ್ತು ಅವನನ್ನು ಕೆಳಗೆ ದೂಡು ಅಂತ. ನಾ ದುಡ್ಡು ಬಿಟ್ಟಿದ್ರೆ ನೀ ಬದುಕಿ ಉಳಿತಿದ್ದೀಯ. ಈಗ ನನ್ನನ್ನು ಹೋಗಿ ಸಾಯಿಸಲಿಕ್ಕೆ ನೋಡ್ತಾ ಇದ್ದಿ. ವಿಶ್ವಾಸಘಾತಕ ಮಾಡಿದೆಯಲ್ಲ, ನೀ ಹುಚ್ಚನಾಗಿ ಹೋಗು, ನೀನು ಹುಚ್ಚನಾಗಿ ಹೋಗು. ಶಾಪ ಕೊಟ್ಬಿಡ್ತಾರೆ. ಆಮೇಲೆ ಕರಡಿ ಹೇಳ್ತಾ ಇದೆ, ಏ ಸಿಂಹ, ವಸ್ತುತಃ ನೀನು ಸಿಂಹವಲ್ಲ, ನೀನು ಕುಬೇರನ ಮಂತ್ರಿ, ಭದ್ರ ಅಂತ ನಿನ್ನ ಹೆಸರು. ಒಮ್ಮೆ ಗೌತಮರ ಆಶ್ರಮಕ್ಕೆ ಬಂದಿದ್ದಿ. ಅಲ್ಲಿ ಅಪ್ಸರೆಯರ ಜೊತೆಯಲ್ಲಿ ನೀನು ಆಟ ಆಡ್ತಾ ಇದ್ದಿ. ದೈವೇಚ್ಛೆಯಿಂದ ಬಂದಿದ್ರು ಅಲ್ಲಿ ಗೌತಮರು. ನೀ ಮೈ ಮೇಲೆ ಬಟ್ಟೆ ಇಲ್ಲದೆ ನಿಂತಿದ್ದಿ. ನೀನು ಶಾಪ ಕೊಟ್ಟರು. ನನ್ನ ಆಶ್ರಮಕ್ಕೆ ಬಂದು ಹೀಗೆಲ್ಲ ಅನಾಚಾರ ಮಾಡೋದಾ? ನಿನ್ನ ಸಿಂಹವಾಗಿ ಹೋಗೊಂದು ಶಾಪ ಕೊಟ್ಟರು. ಆಮೇಲೆ ಹೇಳಿದ್ರು, ಜಾನಕಾಷ್ಟ ಅಂತ ಒಬ್ಬ ಕರಡಿ ರೂಪದಲ್ಲಿ ಇರ್ತಾನೆ, ಅವನ ಹತ್ರ ನೀನು ಮಾತಾಡುವಾಗ ಶಾಪದಿಂದ ಬಿಡುಗಡೆ ಹೊಂದುತ್ತಿ ಅಂತ. ಹೀಗಿರುವಾಗ ನನ್ನನ್ನು ಯಾಕೆ ಕೊಲ್ತೀನಿ ನೀನು? ಕುಬೇರ ಧರ್ಮಶೀಲ, ಅವನ ಭೃತ್ಯರು ಕೂಡ ಧರ್ಮಶೀಲರು. ನೀನು ಧರ್ಮಸ್ಥನೇ ಆಗಿರಬೇಕು. ಅನ್ಯಾಯವಾಗಿ ನಾನು ಋಷಿಯಾಗಿರುವ ನನ್ನನ್ನು ಕೊಲ್ತೀಯಲ್ಲ, ಏನು ನ್ಯಾಯ ಇದು ಅಂತ ಹೇಳ್ತಾ ಇರುವಾಗಲೇ ಆ ಸಿಂಹದ ರೂಪ ಹೋಯಿತು. ಅಲ್ಲಿ ಯಕ್ಷನ ರೂಪ ತಾಳ್ತಾರೆ. ಅದು ಒಬ್ಬ ಯಕ್ಷ ನಿಂತಿದ್ದಾನೆ. ಜಾನಕಾಷ್ಟನಿಗೆ ಕೈ ಮುಗಿದ. ಹೀಗೆಲ್ಲ ನೆನಪಾಗ್ತಾ ಇದೆ. ಗೌತಮರು ನನಗೆ ಶಾಪ ಕೊಡುವಾಗ ಒಂದು ಮಾತು ಹೇಳಿದರು, ಕರಡಿಯ ರೂಪದಲ್ಲಿರುವ ಜಾನಕಾಷ್ಟ ನಿನ್ನ ಹತ್ರ ಮಾತಾಡುವಾಗ ನನಗೆ ಶಾಪದಿಂದ ಬಿಡುಗಡೆ ಅಂತ. ಈಗ ನನಗೆ ಶಾಪದಿಂದ ಬಿಡುಗಡೆಯಾಗಿದೆ. ಹೀಗಾಗಿ ನೀನೇ ಧ್ಯಾನಕಾಷ್ಟನಾಗಿರಬೇಕು. ಮಹರ್ಷಿ, ನಿನಗೆ ನನ್ನ ಪ್ರಣಾಮಗಳು ಇಷ್ಟು ಹೇಳಿ ದಿವ್ಯವಾದ ವಿಮಾನದಲ್ಲಿ ಕೂತುಕೊಂಡು ತನ್ನ ಲೋಕಕ್ಕೆ ಅಲಕಾಪಟ್ಟಣಕ್ಕೆ ಹೊರಟಿದ್ದಾನೆ. ಕರಡಿ ಕೂಡ ಅಲ್ಲಿಂದ ಹೊರಟು ಬಿಟ್ಟಿದೆ. ಧ್ಯಾನಕಾಷ್ಟನು ಅಲ್ಲಿಂದ ಹೊರಟೇ ಬಿಟ್ಟ. ಆಮೇಲೆ ರಾಜನನ್ನು ಹುಡುಕ್ತಾ ಬಂದ ಮಂತ್ರಿಗಳು ನೋಡ್ತಾರೆ, ಹುಚ್ಚನಾಗಿದ್ದಾನೆ. ಅವನು ಕರ್ಕೊಂಡು ಹೋಗಿ ತಪಸ್ಸು ಮಾಡ್ತಾ ಇದ್ದಂತಹ ಧರ್ಮಗುಪ್ತನ ತಂದೆ ನಂದರಾಜನ ಹೇಳ್ತಾರೆ. ಅವರು ಜೈಮಿಂದಿ ಋಷಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಜೈಮಿಂದಿ ಋಷಿಗಳ ಹತ್ರ ಅವರಿಗೆ ಗೊತ್ತಾಯಿತು, ನೋಡಪ್ಪ, ಜಾನಕಾಷ್ಟ ಎಂಬ ಋಷಿಯ ಶಾಪ ಇವನಿಗೆ ಬಂದಿದೆ. ಸುವರ್ಣ ಮುಖರಿ ನದಿ ತೀರಕ್ಕೆ ಹೋಗು. ಅಲ್ಲಿ ವೆಂಕಟ ಪರ್ವತ ಇದೆ, ವೆಂಕಟಾಚಲ. ಅಲ್ಲಿ ಸ್ವಾಮಿ ಪುಷ್ಕರಣಿ ಎಂಬ ತೀರ್ಥ ಇದೆ, ಅತ್ಯಂತ ಪವಿತ್ರವಾದದ್ದು. ನಿನ್ನ ಮಗನನ್ನು ಕರ್ಕೊಂಡು ಹೋಗಿ ಆ ಸ್ವಾಮಿ ಪುಷ್ಕರಣಿ ನದಿಯಲ್ಲಿ ತೀರ್ಥದಲ್ಲಿ ಆ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸು. ನಿನ್ನ ಮಗನ ಹುಚ್ಚು ಹೊಟ್ಟೋಗ್ಬಿಡುತ್ತೆ. ನಂದರಾಜ ಜೈಮಿಂದಿ ಋಷಿಗಳಿಗೆ ನಮಸ್ಕಾರ ಮಾಡಿದ. ಸ್ವಾಮಿ ಪುಷ್ಕರಣಿಗೆ ಹೋಗಿ ಕೆರೆಯಲ್ಲಿ ಸ್ನಾನ ಮಾಡಿಸಿದ್ದಾನೆ. ಅವನ ಹುಚ್ಚೆಲ್ಲ ಪರಿಹಾರ ಆಯಿತು. ದಾನ ಧರ್ಮಗಳನ್ನು ಮಾಡಿದ್ದಾನೆ. ಕೊನೆಗೂ ಶ್ರೀನಿವಾಸರಿಗೆ ನಮಸ್ಕಾರ ಮಾಡಿ ಅವನು ತಪಸ್ಸಿಗೆ ತೆರಳಿದ. ಧರ್ಮಗುಪ್ತನು ಕೂಡ ದಾನ ಧರ್ಮಗಳನ್ನು ಮಾಡಿ ತನ್ನ ರಾಜ್ಯಕ್ಕೆ ಬಂದಿದ್ದಾನೆ.
ಹೀಗೆ ಋಷಿಗಳ ಪ್ರಭಾವ ವಿಶೇಷವಾದದ್ದು. ಇಲ್ಲಿಗೆ 363ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.